Hello students and welcome to Physics Pep Talk. Previous videos ಅಲ್ಲಿ ನೀವು ತುಂಬಾ ಜನ ಕಮೆಂಟ್ ಹಾಕಿದ್ರಿ make a video on electrostatic potential and capacitance numericals ಅಂತ. So I will be discussing the numericals from chapter 2. So ಇದು 2019 ಅಲ್ಲಿ ಕೇಳಿರೋ ಕ್ವೆಶ್ಚನ್ ಫೈನಲ್ ಎಕ್ಸಾಮ್ ಅಲ್ಲಿ ಬಂದಿರೋ ನ್ಯೂಮರಿಕಲ್ ಇದು. In a circular parallel plate capacitor of radius 5 cm and distance of separation between the two plates is 2 mm, calculate the capacitance and energy stored when it is charged by connecting a battery of 200 volts given the value of epsilon naught. So ಅವರ ಹತ್ರ ಒಂದು ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ಇದೆ. ಅವರು ಸರ್ಟನ್ ವ್ಯಾಲ್ಯೂಸ್ ಏನೇನೋ ಕೊಟ್ಟಿದ್ದಾರೆ, ಅದೇನೇನು ಕೊಟ್ಟಿದ್ದಾರೆ ಅಂತ ಇವಾಗ ನಾನು ಬರ್ಕೋತೀನಿ. ಸೊ ದೇ ಹ್ಯಾವ್ ಗಿವನ್ ದ ರೇಡಿಯಸ್ ಆಫ್ ದ ಸರ್ಕ್ಯುಲರ್ ಪ್ಲೇಟ್ ದಟ್ ಇಸ್ 5 ಸೆಂಟಿಮೀಟರ್ ಅಂತ ಅವರು ಕೊಟ್ಟಿದ್ದಾರೆ, ವಿಚ್ ಇಸ್ ನಥಿಂಗ್ ಬಟ್ 5 × 10⁻² meters. ರೈಟ್. ಆ್ಯಂಡ್ ಡಿಸ್ಟೆನ್ಸ್ ಆಫ್ ಸಪರೇಷನ್ ಕೊಟ್ಟಿದ್ದಾರೆ, ಎರಡು ಪ್ಲೇಟ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇದೆ, ಸ್ಮಾಲ್ ಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಇಸ್ ಗಿವನ್ ಬೈ 2 millimeters ಅಂತ ಕೊಟ್ಟಿದ್ದಾರೆ. ಸೊ 2 millimetersನ ಹೆಂಗೆ ಬರ್ಕೋತೀನಿ, 2 × 10⁻³ meters ಅಂತ ನಾನು ಬರ್ಕೊಳ್ತೀನಿ. ನಾವು ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ದ ಕೆಪಾಸಿಟನ್ಸ್ ಸಿ ವ್ಯಾಲ್ಯೂ ಕೇಳ್ತಾ ಇದ್ದಾರೆ, ಮತ್ತು ಎನರ್ಜಿ ಸ್ಟೋರ್ಡ್ ಇ ಅಥವಾ ಯು ದೇ ಆರ್ ಆಸ್ಕಿಂಗ್ ಅಸ್ ಟು ಫೈಂಡ್ ಔಟ್. ನಾವು ದಿಸ್ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್ ಈಸ್ ಕನೆಕ್ಟೆಡ್ ಟು ಅ ಬ್ಯಾಟ್ರಿ ಆಫ್ 200 volts ಅಂತ ಕೊಟ್ಟಿದ್ದಾರೆ ವೈಲ್ ಚಾರ್ಜಿಂಗ್. ಓಕೆನಾ. ಫಸ್ಟ್ ನಾನು ಕೆಪಾಸಿಟನ್ಸ್ನ ಕಂಡಿಡ್ಕೊಳ್ತೀನಿ. ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ, ಸಿ ಈಸ್ ಈಕ್ವಲ್ ಟು ಎಪ್ಸಿಲಾನ್ ನಾಟ್ ಎ ಬೈ ಡಿ. ಸೊ ಎಪ್ಸಿಲಾನ್ ನಾಟ್ ಅಂದರೆ ಅಬ್ಸಲ್ಯೂಟ್ ಪರ್ಮಿಟಿವಿಟಿ, ಎ ಅಂದರೆ ದ ಕ್ರಾಸ್ ಸೆಕ್ಷನಲ್ ಏರಿಯಾ ಆಫ್ ದಿಸ್ ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರ್, ಮತ್ತು ಡಿ ಅಂದರೆ ಡಿಸ್ಟೆನ್ಸ್ ಆಫ್ ಸಪರೇಷನ್ ಬಿಟ್ವೀನ್ ದ ಟೂ ಪ್ಲೇಟ್ಸ್. ಓಕೆ. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಅವ್ರು ಕೊಟ್ಟಿದ್ದಾರೆ, ಬಟ್ ದ ವ್ಯಾಲ್ಯೂ ಆಫ್ ಎ ಗೊತ್ತಿಲ್ಲ ನನಗೆ. ಎ ಅಂದರೆ ಏನು, ಏರಿಯಾ ಇಸ್ ನಥಿಂಗ್ ಬಟ್ ಎ. ಅವರು ರೇಡಿಯಸ್ ಕೊಟ್ಟಿರೋದ್ರಿಂದ ಫಾರ್ ಅ ಸರ್ಕ್ಯುಲರ್ ಪ್ಲೇಟ್ ವಾಟ್ ವಿಲ್ ಬಿ ದ ಏರಿಯಾ, ಇಟ್ ಇಸ್ πr² ಅಲ್ವಾ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು π ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್, ಇಟ್ ಇಸ್ 5 × 10⁻², this whole thing square. So on substituting, the value of A is found out to be 7.85 × 10⁻³ ಯೂನಿಟ್ ಏನಿರುತ್ತೆ ಏರಿಯಾಗೆ ಮೀಟರ್ ಸ್ಕ್ವೇರ್ ಅಂತ ನನಗೆ ಗೊತ್ತಾಯಿತು. ಸೊ ಇದು ನನಗೆ ರಿಕ್ವೈರ್ಡ್ ಆನ್ಸರ್ ಅಲ್ಲ, ನನಗೆ ಬೇಕಾಗಿರೋದೇನೋ. ಸೊ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ಗೊತ್ತು, ಐ ವಿಲ್ ಸಬ್ಸ್ಟಿಟ್ಯೂಟ್ ದಟ್. ಅವರೇ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 8.854 × 10⁻12 ಫ್ಯಾರಡ್ ಪರ್ ಮೀಟರ್ ಅಂತ ಕೊಟ್ಟಿದ್ದಾರೆ. ಇಂಟು ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಏರಿಯಾ, ಇಟ್ ಇಸ್ 7.85 × 10⁻³ whole divided by what is the distance of separation, it is 2 × 10⁻³ On substituting all these values, the value of C is found out to be 3.47 × 10⁻11 ಅಂತ ಸಿಕ್ತು. ನಾನು ಇದನ್ನು ಸ್ವಲ್ಪ ರಿಅರೇಂಜ್ ಮಾಡ್ಕೋತೀನಿ, 1 ಡೆಸಿಮಲ್ ಪಾಯಿಂಟ್ ಈ ಕಡೆ ಹಾಕ್ಕೊಂಡು 34.7 × 10⁻12 ಫ್ಯಾರಡ್ ಅಂತ ಬರಿತೀನಿ. ಏನಕ್ಕೆಂದರೆ 10⁻12 ಅಂದರೆ ಎಷ್ಟು, ಪೀಕೋ ಫ್ಯಾರಡ್ ಅಂತ ಈಸಿಯಾಗಿ ಬರೀಬೋದು. ಸೊ ದಿಸ್ ಇಸ್ ದ ರಿಕ್ವೈರ್ಡ್ ಆನ್ಸರ್ ಫಾರ್ ಪಾರ್ಟ್ ಎ ಆಫ್ ದಿಸ್ ಪ್ರಾಬ್ಲಮ್. ಪಾರ್ಟ್ ಬಿಲಿ ಏನಂತ ಕೇಳಿದ್ದಾರೆ, ಎನರ್ಜಿ ಸ್ಟೋರ್ಡ್ when connected with a battery of 200 volts ಅಂತ ಕೇಳಿದ್ದಾರೆ ಅಲ್ವಾ. ಸೊ ಎನರ್ಜಿ ಸ್ಟೋರ್ಡ್ಗೆ ಫಾರ್ಮುಲಾ ಏನು, ಇ ವಿಲ್ ಬಿ ಈಕ್ವಲ್ ಟು ½ CV². ಕರೆಕ್ಟ್. ಇದನ್ನು ನೆನ್ಪಿಟ್ಕೊಂಡಿರಿ ಈ ಫಾರ್ಮುಲಾನ. ಸೊ ½ ಇಂಟು ವಾಟ್ ಇಸ್ ದ ಕೆಪಾಸಿಟನ್ಸ್ ವ್ಯಾಲ್ಯೂ, ಇಟ್ ಇಸ್ 34.7 × 10⁻12 ಇಂಟು ವಾಟ್ ಇಸ್ ದ ವೋಲ್ಟೇಜ್ ದಟ್ ದೇ ಆರ್ ಪ್ರೊವೈಡಿಂಗ್, ಇಟ್ ಇಸ್ 200 volts, ರೈಟ್. ಸೊ 200 ಸ್ಕ್ವೇರ್ ಮಾಡಬೇಕಿದನ್ನು. So on substituting all these values, the value of E is found out to be 6.95 × 10⁻⁻7 joules, and this is the energy that is being stored in a capacitor of 34.7 × 10⁻12 farad when it is charged by using a voltage of 200 volts. And this problem is from 2016. ಸೊ 2017 ಮತ್ತು 18 ಈ ಚಾಪ್ಟ್ರಿಂದ ಯಾವುದೇ ಥರದ ಪ್ರಾಬ್ಲಮ್ ಬಂದಿರಲಿಲ್ಲ. ಆದರೆ ಈ ವರ್ಷದ ಮಾಡೆಲ್ ಪೇಪರ್ 1 ಆ್ಯಂಡ್ 2 ಎರಡರಲ್ಲೂ ಈ ಚಾಪ್ಟ್ರಿಂದ ಪ್ರಾಬ್ಲಮ್ಸ್ನ ಕೇಳಿದ್ದಾರೆ. ಹಾಗಾಗಿ ಈ ಚಾಪ್ಟ್ರಿಂದ ಪ್ರಾಬ್ಲಮ್ಸ್ ನೋಡ್ಕೊಂಡಿರೋದು ತುಂಬಾ ಇಂಪಾರ್ಟೆಂಟು. ಒಂದೇ ಥರದ ಪ್ರಾಬ್ಲಮ್ನ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಿಸ್ ಇಸ್ ಅ ಸ್ಕ್ವೇರ್ ಟೈಪ್ ಆಫ್ ಪ್ರಾಬ್ಲಮ್, ಅಂದರೆ ಒಂದು ಸ್ಕ್ವೇರ್ ಕಾರ್ನರ್ಸಲ್ಲಿ 4 ಚಾರ್ಜ್ ಇಟ್ಟರೆ ಏನಾಗುತ್ತೆ ಅನ್ನೋ ಥರದ ಪ್ರಾಬ್ಲಮ್ಮು. ಇದೇ ಥರದ್ದು ನೆಕ್ಸ್ಟ್ ಪ್ರಾಬ್ಲಮ್ನು ಒಂದು ಸಾಲ್ವ್ ಮಾಡ್ತೀನಿ. Okay, charges 2 microcoulomb, 4 microcoulomb and 6 microcoulomb are placed at the 3 corners ABC respectively of a square ABCD.
ಅವ್ರು ಏನಂತ ಕೊಟ್ಟಿದ್ದಾರೆ ಅಂದರೆ ಅವ್ರ ಹತ್ರ ಒಂದು ಸ್ಕ್ವೇರ್ ಇದೆ ಅಂತ ಕೊಟ್ಟಿದ್ದಾರೆ. ಈ ಸ್ಕ್ವೇರಲ್ಲಿ ದೇ ಹ್ಯಾವ್ ಪ್ಲೇಸ್ಡ್ ಚಾರ್ಜಸ್ ಅಟ್ ಈಚ್ ಎಂಡ್ಸ್ ಆಫ್ ದಿಸ್ ಸ್ಕ್ವೇರ್. I'll call each ends as A, B, C and D. ಆಯಿತಾ? ಸೊ ಪಾಯಿಂಟ್ ಎಲಿ 2 ಮೈಕ್ರೋಕೂಲಮ್ ಚಾರ್ಜ್ ಇಟ್ಟಿದ್ದಾರೆ, ಪಾಯಿಂಟ್ ಬಿಲಿ 4 ಮೈಕ್ರೋಕೂಲಮ್ ಇದೆ, ಪಾಯಿಂಟ್ ಸಿಲಿ 6 ಮೈಕ್ರೋಕೂಲಮ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಆ್ಯಂಡ್ ದಿಸ್ ಸ್ಕ್ವೇರ್ ಇಸ್ ಆಫ್ ಸೈಡ್ ಎಕ್ಸ್ ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ದ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಎ ಆ್ಯಂಡ್ ಬಿ ಇಸ್ ಎಕ್ಸ್. ಸಿಮಿಲರ್ಲಿ ಬಿ ಆ್ಯಂಡ್ ಸಿ ಇಸ್ ಆಲ್ಸೋ ಎಕ್ಸ್. ಅದೇ ಥರ ಎಲ್ಲ ಸೈಡು ಎಕ್ಸ್ ಅಷ್ಟೇ ಇರುತ್ತೆ. ಓಕೆನಾ? ಈ ಸೈಡು ಎಕ್ಸೇ ಇದೆ. ಓಕೆ, ಫೈಂಡ್ ವಾಟ್ ಚಾರ್ಜ್ ಮಸ್ಟ್ ಬಿ ಪ್ಲೇಸ್ಡ್ ಅಟ್ ದ 4th ಕಾರ್ನರ್ so that the potential at the center of the square is 0. ಅಂದರೆ I will assume that I will place a charge Q at point D in such that the center of this square, I will call that center as O. ಈ ಸೆಂಟರಲ್ಲಿ ಪೊಟೆನ್ಷಿಯಲ್ ವಿಲ್ ಬಿ ಈಕ್ವಲ್ ಟು 0 ಆಗಿರುತ್ತೆ ಅಂತ ನಾನು ಅಸ್ಯೂಮ್ ಮಾಡ್ಕೋತೀನಿ. ಆ ಥರದ್ದು ಒಂದು ಚಾರ್ಜನ್ನ ಇಲ್ಲಿ ಇಡಬೇಕು. ಆ್ಯಂಡ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ದಿಸ್ ಕ್ಯೂ ಅಂತ ಅವರು ಕೇಳ್ತಾ ಇದ್ದಾರೆ. ಫಸ್ಟ್ ವಾಟ್ ಐ ವಿಲ್ ಡೂ ಇಸ್ ಐ ವಿಲ್ ಜಾಯಿನ್ ಅ ಡಯಾಗ್ನಲ್. ಐ ವಿಲ್ ಡ್ರಾ ಅ ಡಯಾಗ್ನಲ್. ಸೊ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ ಸಿ ಒಂದು ಲೈನ್ ಜಾಯಿನ್ ಮಾಡಿದೆ. ಫ್ರಮ್ ಪಾಯಿಂಟ್ ಡಿ ಟು ಪಾಯಿಂಟ್ ಬಿ ಒಂದು ಲೈನ್ ಜಾಯಿನ್ ಮಾಡ್ತೀನಿ. ಸಿ ದಿಸ್ ಇಸ್ ಅ ಸ್ಕ್ವೇರ್, ಹಾಗಾಗಿ ಎ ಆ್ಯಂಡ್ ಸಿ ಬಿಕಮ್ಸ್ ಅ ಡಯಾಗ್ನಲ್. So AC is a diagonal which will be equal to AC is same as that of BD, alva? BD. What is the length of this diagonal? Nodi, idu x, this becomes a hypotenuse for this right angle triangle, alva? So that will be equal to root of, so square on the other two sides, that is x square plus x square, which is nothing but root of 2x square. Correct? Root of x square becomes x root 2 meters. ಸೊ ನನಗೆ ಲೆಂತ್ ಆಫ್ ದ ಡಯಾಗ್ನಲ್ ಗೊತ್ತು. ಆದರೆ ನನಗೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಲೆಂತ್ ಆಫ್ ದ ಡಯಾಗ್ನಲ್ ಬೇಡ. ಐ ವಾಂಟ್ ಜಸ್ಟ್ ದ ಲೆಂತ್ ಬಿಟ್ವೀನ್ ದ ಚಾರ್ಜ್ ಆ್ಯಂಡ್ ದ ಪಾಯಿಂಟ್ O. ಸೊ ಇದೇ ಥರ ಎಲ್ಲ ಲೆಂತು ನನಗೆ ಬೇಕು. ಸಿ ಇದು ಸ್ಕ್ವೇರ್ ಆಗಿರೋದ್ರಿಂದ ದ ಡಿಸ್ಟೆನ್ಸ್ ಫ್ರಮ್ ಪಾಯಿಂಟ್ ಎ ಟು ಪಾಯಿಂಟ್ O ವಿಲ್ ಬಿ ಸೇಮ್ ಆಸ್ ಡಿಸ್ಟೆನ್ಸ್ ಬಿಟ್ವೀನ್ ಪಾಯಿಂಟ್ ಬಿ ಆ್ಯಂಡ್ O, ಸಿ ಆ್ಯಂಡ್ O ಆ್ಯಂಡ್ ಡಿ ಆ್ಯಂಡ್ O ಆಗಿರುತ್ತೆ. ಆ್ಯಂಡ್ ದಿಸ್ ಲೆಂತ್ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ದ ಲೆಂತ್ ಆಫ್ ದ ಡಯಾಗ್ನಲ್. ಓಕೆನಾ? ನೋಡಿ, ಇದು ಇಫ್ ದಿಸ್ ಬಿಕಮ್ಸ್ ದ ಕಂಪ್ಲೀಟ್ ಲೆಂತ್, ದ ಸೆಂಟರ್ಗೆ ಎಷ್ಟು ಬೇಕಾಗುತ್ತೆ ಡಿಸ್ಟೆನ್ಸು? ಹಾಫ್ ಆಫ್ ಡಯಾಗ್ನಲ್. ಸೊ ಹಾಫ್ ಇಂಟು ವಾಟ್ ಇಸ್ ದ ಲೆಂತ್ ಆಫ್ ದ ಡಯಾಗ್ನಲ್? ಇಟ್ ಇಸ್ ಎಕ್ಸ್ ರೂಟ್ 2. ಸೊ ಇನ್ ದ ಡಿನಾಮಿನೇಟರ್ 2 ಇದೆಯಲ್ಲ, ಐ ವಿಲ್ ರೈಟ್ ದಟ್ ಆಸ್ ರೂಟ್ 2 ಇಂಟು ರೂಟ್ 2. ಸೊ 1 ಬೈ ರೂಟ್ 2 ಇಂಟು ರೂಟ್ 2 ಇಂಟು ಎಕ್ಸ್ ರೂಟ್ 2. ಸೊ ದಿಸ್ ಬಿಕಮ್ಸ್ ಈಕ್ವಲ್ ಟು 1 ರೂಟ್ 2 ಕ್ಯಾನ್ಸಲ್ ಆಗುತ್ತೆ, ಎಕ್ಸ್ ಬೈ ರೂಟ್ 2 ಮೀಟರ್ಸ್. ಸೊ ಎಲ್ಲ ಚಾರ್ಜು ಪಾಯಿಂಟ್ O ಇಂದ ಎಕ್ಸ್ ಬೈ ರೂಟ್ 2 ಅಷ್ಟು ಡಿಸ್ಟೆನ್ಸಲ್ಲಿದೆ ಅಂತ ನನಗೆ ಗೊತ್ತಾಯಿತು. Now what I will do is I will measure the potential at point O due to all this other charges placed at each corners of this square. So I will call that as potential as V0. Okay, that is nothing but potential at point O. So this will be equal to potential at point O due to charge A plus potential at point O due to charge B plus potential at point O due to charge C plus potential at point O due to charge D. And this potential should be equal to ಏನಾಗಿರಬೇಕು? 0 ಆಗಿರಬೇಕು. ಆಯಿತಾ? ಓಕೆ, ಅದೇ ಅವ್ರ ಕಂಡೀಷನ್ ಕೇಳಿರೋದು. ಸೊ ವಿ ಹ್ಯಾವ್ ಟು ರಿಮೆಂಬರ್ ದಿಸ್ ಫಾರ್ಮುಲಾ. V is equal to 1 by 4 pi epsilon naught Q by R, where Q is the charge and R is the distance of separation between the charge and the point where I am measuring the potential. So I will use that equation here. So E value ಏನಾಗುತ್ತೆ ಅಂದರೆ that becomes 1 by 4 pi epsilon naught. What is the charge placed at point A? It is 2 microcoulomb. So ನಾನು ಎಲ್ಲದೂ ಮೈಕ್ರೋ ಇರೋದ್ರಿಂದ I will not write into 10 power minus 6. ಅದನ್ನು ಲಾಸ್ಟಲ್ಲಿ ನಾನು ಬರ್ಕೊಳ್ತೀನಿ, ಆಯಿತಾ? ಡಿವೈಡೆಡ್ ಬೈ ಡಿಸ್ಟೆನ್ಸ್ ಆಫ್ ಸಪರೇಷನ್ ಏನಿದೆ ಚಾರ್ಜ್ಗೆ ಮತ್ತು ಪಾಯಿಂಟ್ Oಗೆ, ದಟ್ ಇಸ್ AO, ರೈಟ್? ಸೊ ಪ್ಲಸ್ ಈ ಟರ್ಮ್ಗೆ ಬರ್ಕೊಳ್ತೀನಿ, ದಟ್ ಇಸ್ 1 by 4 pi epsilon naught. What is the charge at point B? It is 4 microcoulomb. Divided by distance of separation is B0. Okay, and plus ಈ ಟರ್ಮ್ ಏನಾಗುತ್ತೆ 1 by 4 pi epsilon naught. Charge at point C is 6 microcoulomb. I'll write it as 6 by CO plus
ವಾಟ್ ಇಸ್ ದ ಚಾರ್ಜ್ ಪ್ಲೇಸ್ಡ್ ಅಟ್ ಪಾಯಿಂಟ್ ಡಿ? ನನಗೆ ಆ ವ್ಯಾಲ್ಯೂ ಗೊತ್ತಿಲ್ಲ, ಕ್ಯೂ ಅಂತ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೊ ದಟ್ ವಿಲ್ ಬಿ ಈಕ್ವಲ್ ಟು 1/4πε0. ಚಾರ್ಜ್ ಇಸ್ ಕ್ಯೂ, ಡಿಸ್ಟೆನ್ಸ್ ಆಫ್ ಸಪರೇಷನ್ ಇಸ್ ಡಿ ನಾಟ್, ಆ್ಯಂಡ್ ದಿಸ್ ಶುಡ್ ಬಿ ಈಕ್ವಲ್ ಟು 0. ರೈಟ್, ಸಿ ಇದರಲ್ಲಿ 1/4πε0 ಎಲ್ಲ ಟರ್ಮಲ್ಲೂ ಕಾಮನ್ ಇರೋದ್ರಿಂದ ಐ ವಿಲ್ ಟೇಕ್ 1/4πε0 ಆಸ್ ಕಾಮನ್. ಓಕೆ, ರಿಮೈನಿಂಗ್ ಟರ್ಮ್ನೆಲ್ಲ ಬರ್ಕೋತಾ ಹೋಗ್ತೀನಿ. ಸೊ ದಟ್ ಇಸ್ 2/a0 ಪ್ಲಸ್ 4/b0 ಪ್ಲಸ್ 6/c0 ಪ್ಲಸ್ q/d0, ಆ್ಯಂಡ್ ದಿಸ್ ಶುಡ್ ಬಿ ಈಕ್ವಲ್ ಟು 0. ಇದನ್ನು ಡಿನಾಮಿನೇಟ್ರಲ್ಲಿ ಇರೋದನ್ನು RHSಗೆ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ಬರೀ ಇವಾಗ LHS ಅಲ್ಲಿ ಇಷ್ಟು ಟರ್ಮ್ ಮಾತ್ರ ಉಳ್ಕೋತು ಅಲ್ವಾ. ಆದರೆ ಸಿ ಡಿನಾಮಿನೇಟ್ರಲ್ಲಿ a0 ಇದೆ, b0 ಇದೆ, c0 ಇದೆ, d0 ಇದೆ. ಸೊ ಆದರೆ a0 is same as that of b0 and which is same as that of c0 which is same as that of d0, and this whole term is equal to x/√2 ಅಂತ ನನಗೆ ಗೊತ್ತು. ಸೊ ಇದಕ್ಕೆ LCM ಎಲ್ಲ ಒಂದೇ, the LCM is x/√2, correct. So which is nothing but 2 plus 4 plus 6 plus q. 1/4πε0 ಆಲ್ರೆಡಿ RHSಗೆ ನಾನು ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡಿದ್ದೆ. ಇವಾಗ ನಾನು ಏನು ಮಾಡ್ತೀನಿ ಅಂದರೆ ಐ ವಿಲ್ ಈವನ್ ಕ್ರಾಸ್ ಮಲ್ಟಿಪ್ಲೈ ದಿಸ್ ಟರ್ಮ್ ಟು RHS. ಸೊ ದಟ್ ಬಿಕಮ್ಸ್ 2 plus 4 plus 6 plus q will be equal to 0. Correct. So now 4 plus 2 is 6, 6 plus 6 is 12. 12 plus q will be equal to 0. So the value of q is equal to -12. ಇದಕ್ಕೆ ಒಂದು ಯೂನಿಟ್ ಇರಬೇಕಲ್ವಾ, ಮೈಕ್ರೋ ಕೂಲಂಬ್. If I place a charge of q is equal to -12 microcoulomb, then the potential at point O will be equal to 0. ಇದನ್ನೇ ಅವ್ರು ಕೇಳಿದ್ದು, and this is the required solution for this problem. ಥರ್ಡ್ ಪ್ರಾಬ್ಲಮ್, ಇದು ಸಿಮಿಲರ್ ಟು ದಟ್ ಆಫ್ ಸೆಕೆಂಡ್ ಪ್ರಾಬ್ಲಮ್, ಆದರೆ ಇಲ್ಲಿ ಒಂದು ಎಕ್ಸ್ಟ್ರಾ ಟರ್ಮು ವರ್ಕ್ ಡನ್ ಅಂತ ಏನೋ ಒಂದು ಕೇಳಿದ್ದಾರೆ. ಏನಕ್ಕೆ ಈ ಪ್ರಾಬ್ಲಮ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ ಅಂದರೆ, ಇವಾಗ ನಿಮಗೆ ಸ್ಕ್ವೇರ್ ಬಾಕ್ಸಲ್ಲಿ ಎಲ್ಲ ಕಾರ್ನರಲ್ಲೂ ಚಾರ್ಜಸ್ ಇಟ್ಟರೆ ಹಿಂಗೆ ಅಂತ ಒಂದು ಐಡಿಯಾ ಬಂತಲ್ವಾ, ಅದರಲ್ಲೇ ಸ್ವಲ್ಪ ಟ್ವಿಸ್ಟ್ ಮಾಡಿ ಕೊಟ್ಬಿಟ್ರೆ ಕ್ವಶನನ್ನು, ಯು ಶುಡ್ ಬಿ ಇನ್ ಅ ಪೊಸಿಷನ್ ಟು ಆನ್ಸರ್. ಅದಕ್ಕೆ ಈ ಪ್ರಾಬ್ಲಮ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ABCD is a square of side 2 meters. Charges of 5 nanocoulomb, 10 nanocoulomb and -5 nanocoulomb are placed at corners A, B and C respectively. What is the work done in transferring charge of 5 microcoulomb from point D to the center of the square? ಅವ್ರು ಏನಂತ ಕೊಟ್ಟಿದ್ದಾರೆ, ಅವ್ರ ಹತ್ರ ಒಂದು ಸ್ಕ್ವೇರ್ ಇದೆ. ಸೊ ಒಂದು ಸ್ಕ್ವೇರು ಈ ಥರ ಇದೆ, ಆ್ಯಂಡ್ ಐ ವಿಲ್ ಮಾರ್ಕ್ ದಿಸ್ ಎಡ್ಜಸ್ ಆಸ್ ಚಾರ್ಜಸ್, ಮಾರ್ಕ್ ದ ಪಾಯಿಂಟ್ಸ್ ಆಸ್ A, B, C ಆ್ಯಂಡ್ D. ಅವ್ರು ಏನು ಕೇಳ್ತಾ ಇದ್ದಾರೆ ಅಂದರೆ, ಎಯಲ್ಲಿ 5 ನ್ಯಾನೋಕೂಲಂಬ್ ಇದೆ, ಬಿ ಯಲ್ಲಿ 10 ನ್ಯಾನೋಕೂಲಂಬ್ ಇದೆ, ಸಿಲಿ -5 ನ್ಯಾನೋಕೂಲಂಬ್ ಇದೆ. ಆದರೆ ಇವಾಗ ಡಿಲಿ ಅವರು ಒಂದು 5 ಮೈಕ್ರೋಕೂಲಂಬ್ ಚಾರ್ಜ್ ಫ್ರಮ್ ಪಾಯಿಂಟ್ ಬಿ, ದೇ ವಿಲ್ ಬ್ರಿಂಗ್ ದಟ್ ಚಾರ್ಜ್ ಟು ದ ಸೆಂಟರ್ O ಅಂತ ಅವರು ಕೇಳಿದ್ದಾರೆ. ಅವ್ರು ಏನಂತ ಕೇಳಿದ್ದಾರೆ, ಅವರು ಇಲ್ಲಿಂದ 5 ಮೈಕ್ರೋಕೂಲಂಬ್ ಚಾರ್ಜ್ನ ಸೆಂಟರ್ಗೆ ಮೂವ್ ಮಾಡ್ತಾರೆ. ವಾಟ್ ಇಸ್ ದ ವರ್ಕ್ ಡನ್ ಇನ್ ಮೂವಿಂಗ್ ದಿಸ್ ಚಾರ್ಜ್ ಫ್ರಮ್ ಪಾಯಿಂಟ್ ಡಿ ಟು ಪಾಯಿಂಟ್ ಡಿ ಅಂತ, ಪಾಯಿಂಟ್ O ಅಂತ ಅವರು ಕೇಳಿದ್ದಾರೆ. ಫಸ್ಟ್ ಐ ವಿಲ್ ಡ್ರಾ ದ ಡಯಾಗ್ನಲ್. ಓಕೆ, ಸೊ ಪ್ರೀವಿಯಸ್ ಪ್ರಾಬ್ಲಮಲ್ಲೇ ಎಲ್ಲದೂ ಎಕ್ಸ್ಪ್ಲೈನ್ ಮಾಡಿರೋದ್ರಿಂದ ದ ಲೆಂತ್ ಆಫ್ ದ ಡಯಾಗ್ನಲ್ ವಿಲ್ ಬಿ ಈಕ್ವಲ್ ಟು ರೂಟ್ ಆಫ್, ಇವಾಗ ಸೈಡ್ ಎಷ್ಟಂತ ಕೊಟ್ಟಿದ್ದಾರೆ, ಇದು 2 ಮೀಟರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಎಲ್ಲ ಸೈಡು 2 ಮೀಟರ್ಸೇ ಇರುತ್ತೆ. ಸೊ ದ ಲೆಂತ್ ಆಫ್ ದ ಡಯಾಗ್ನಲ್ ವಿಲ್ ಬಿ ರೂಟ್ ಆಫ್ 2 square plus 2 square. So this becomes root of 4 plus 4 which is equal to root 8, which is nothing but 2√2 meters. ಸೊ ಲೆಂತ್ ಆಫ್ ದ ಡಯಾಗ್ನಲ್ ನನಗೆ ಗೊತ್ತಾಯಿತು, ಬಟ್ ನನಗೆ ಲೆಂತ್ ಆಫ್ ದ ಡಯಾಗ್ನಲ್ ಬೇಕಾಗಿಲ್ಲ. ನನಗೆ ಚಾರ್ಜಿಂದ ಸೆಂಟರ್ ಎಷ್ಟು ದೂರ ಇದೆ ಅಂತ ನನಗೆ ಬೇಕು. ದಟ್ ಈಸ್ AO ಇಸ್ ಸೇಮ್ ಆಸ್ ದಟ್ ಆಫ್ BO, CO, DO ವಿಚ್ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ ಡಯಾಗ್ನಲ್ ಅಲ್ವಾ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಹಾಫ್ ಆಫ್ 2√2 which is nothing but √2 meters. ಸೊ ಈ ಡಿಸ್ಟೆನ್ಸ್ ನನಗೆ ಗೊತ್ತಾಯಿತು, √2 ಇದೆ ಅಂತ ನನಗೆ ಗೊತ್ತಾಯಿತು, ರೈಟ್. ಸೊ ನಾವು ಐ ವಿಲ್ ಫಸ್ಟ್ ಡೂ ದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ O ಡ್ಯೂ ಟು ಚಾರ್ಜಸ್ ಅಟ್ A, B ಆ್ಯಂಡ್ C ನಾನು ಕಂಡಿಡ್ಕೊಳ್ತೀನಿ. ದಟ್ ಈಸ್ ಎಷ್ಟಿರುತ್ತೆ ಪೊಟೆನ್ಷಿಯಲ್ಲು ಅಟ್ ಪಾಯಿಂಟ್ O ಅಂತ ನಾನು ಮೆಷರ್ ಮಾಡ್ಕೋತೀನಿ. ಸೊ ದಟ್ ಈಸ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ O ಡ್ಯೂ ಟು ಚಾರ್ಜ್ ಪ್ಲೇಸ್ಡ್ ಅಟ್ ಪಾಯಿಂಟ್ A ಪ್ಲಸ್ ಪೊಟೆನ್ಷಿಯಲ್ ಅಟ್
O due to charge placed at point B plus potential at O due to charge placed at point C. ಅಲ್ವಾ, ಇದೆಲ್ಲದರಲ್ಲೂ 1/4πε0 ಕಾಮನ್ ತಗೊಳ್ಬೋದು ಅಂತ ಪ್ರೀವಿಯಸ್ ವಿಡಿಯೋದಲ್ಲೇ ಹೇಳಿದ್ದೆ. ಸೊ ವಾಟ್ ಇಸ್ ದ ಚಾರ್ಜ್ ದಟ್ ಇಸ್ ಪ್ಲೇಸ್ಡ್ ಅಟ್ ಪಾಯಿಂಟ್ ಎ? ಇಟ್ ಇಸ್ 5 nanocoulomb. 5 into 10 power minus 9 by what is the distance of separation? It is √2 plus what is the charge that is placed at point B? It is 10 nanocoulomb. 10 into 10 power minus 9 by what is the distance between point O and B? It is √2 again plus what is the charge that is placed at point C? It is minus 5 nanocoulomb. Nodi, minus 5 nanocoulomb. So that is plus of minus 5 into 10 power minus 9 divided by distance of separation is √2 again. Nodi, ee term positive ide, ee term negative ide, so I can cancel this two terms. Alva? So potential at point O will be, what is the value of 1/4πε0? It is 9 into 10 power 9. Correct? And ಈ ಟರ್ಮ್ ತಗೊಳ್ಳಿ, 10 into 10 power minus 9 by √2. ಸೊ ನೋಡಿ, 10 power plus 9 ಇದೆ, 10 power minus 9, 10 power plus 9 ಇದೆ. ಸೊ ಇದೆರಡು ಕ್ಯಾನ್ಸಲ್ ಆಗುತ್ತೆ. 9 into 10 becomes 90 by √2. So the potential at point O due to the other three charges placed at point A, B and C will be equal to, ಇದನ್ನ ನಾನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ the value of this will be 63.63 volts ಅಂತ ನನಗೆ ಬರುತ್ತೆ. Now I have to measure the potential at point D. ಪಾಯಿಂಟ್ ಡಿಲಿ ಏನಿರುತ್ತೆ ಪೊಟೆನ್ಷಿಯಲ್ ಅಂತ ನಾನು ಮೆಷರ್ ಮಾಡಬೇಕು. ಡ್ಯೂ ಟು ದಿಸ್ 3 ಚಾರ್ಜಸ್, ಪಾಯಿಂಟ್ ಎ, ಪಾಯಿಂಟ್ ಬಿ ಆ್ಯಂಡ್ ಪಾಯಿಂಟ್ ಸಿ, ಆ ಚಾರ್ಜಿಂದ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಡಿ ಏನಾಗಿರುತ್ತೆ? ಸೊ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಡಿ ವಿಲ್ ಬಿ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಡಿ ಡ್ಯೂ ಟು ಚಾರ್ಜ್ ಎ ಪ್ಲಸ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಡಿ ಡ್ಯೂ ಟು ಚಾರ್ಜ್ ಬಿ ಪ್ಲಸ್ ಪೊಟೆನ್ಷಿಯಲ್ ಅಟ್ ಪಾಯಿಂಟ್ ಡಿ ಡ್ಯೂ ಟು ಚಾರ್ಜ್ ಸಿ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 1/4πε0 ನ ಕಾಮನ್ ತಗೊಳ್ತೀನಿ. ಸೊ ದ ಚಾರ್ಜ್ ಅಟ್ ಪಾಯಿಂಟ್ ಎ ಇಸ್ 5 nanocoulomb, 10 power minus 9 by distance of separation ಎಷ್ಟಿದೆ? ಪಾಯಿಂಟ್ ಎ ಇಂದ ಪಾಯಿಂಟ್ ಡಿ ಇಟ್ ಇಸ್ 2 meters. ಸೊ ಬೈ 2 ಪ್ಲಸ್ ಬಿ ಡಿ. ಸೊ ಬಿ ಲೇನ್ ಚಾರ್ಜ್ ಇದೆ 10 nanocoulomb, 10 power minus 9 by what is the distance of separation between point B and D? It is the diagonal. Diagonal length ಎಷ್ಟಿದೆ? Diagonal length ನೋಡಿ 2√2 ಇದೆ. ಕರೆಕ್ಟ್? ಸೊ ಡಿವೈಡೆಡ್ ಬೈ 2√2 ಪ್ಲಸ್ the potential at point D due to charge C is minus 5 into 10 power minus 9 by distance of separation is 2. ನೋಡಿ, ಇದರ ಟರ್ಮ್ ಅಗೈನ್ ಕ್ಯಾನ್ಸಲ್ ಆಗೋಗುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ 1/4πε0? It is 9 into 10 power 9. ಓಕೆ, ನೆಕ್ಸ್ಟ್ 10 into 10 power minus 9 by 2√2 ಅಂತ ನನಗೆ ಗೊತ್ತಾಯಿತು. ಸೊ 10 power plus 9, 10 power minus 9 ಎರಡು ಕ್ಯಾನ್ಸಲ್ ಆಗುತ್ತೆ. ದಿಸ್ ಇಸ್ ನಥಿಂಗ್ ಬಟ್ 90 by 2√2. On substituting, the potential at point D is found out to be 31.81 volts. ನೋಡಿ, ಇವಾಗ ಪಾಯಿಂಟ್ ಓಲಿ ಇರೋ ಪೊಟೆನ್ಷಿಯಲ್ಲು ಡ್ಯೂ ಟು ದಿಸ್ 3 ಚಾರ್ಜಸ್ ನನಗೆ ಗೊತ್ತಾಯಿತು. ಪಾಯಿಂಟ್ ಡಿಲಿ ಇರೋ ಪೊಟೆನ್ಷಿಯಲ್ಲು ಡ್ಯೂ ಟು ದಿಸ್ 3 ಚಾರ್ಜಸ್ ನನಗೆ ಗೊತ್ತಾಯಿತು. Now I have to determine what is the work done in moving a charge of 5 microcoulomb from point D to point O. So work done. ವರ್ಕ್ ಡನ್ ಅಂತ ನಾನು ಕಂಡುಹಿಡ್ಕೊಳ್ಬೇಕು. ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಚಾರ್ಜ್ ಇಂಟು ದ ಡಿಫ್ರೆನ್ಸ್ ಇನ್ ದ ಏರ್ ಪೊಟೆನ್ಷಿಯಲ್ಸ್. ಕರೆಕ್ಟ್? ಪೊಟೆನ್ಷಿಯಲ್ ಡಿಫ್ರೆನ್ಸ್. ಸೊ ನಾನು ಏನು ಚಾರ್ಜ್ನ ನಾನು ತೊಗೊಂಬರ್ತಾ ಇದ್ದೀನಿ ಇಲ್ಲಿ? ದ ಚಾರ್ಜ್ ದಟ್ ಐ ಆಮ್ ಬ್ರಿಂಗಿಂಗ್ ಇಸ್ 5 microcoulomb. ಅದೇ ಅಲ್ವಾ ಕೊಟ್ಟಿರೋದು? 5 microcoulomb ಫ್ರಮ್ ಪಾಯಿಂಟ್ ಡಿ ಟು ಪಾಯಿಂಟ್ ಓ. ನಾನು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದರೆ ಯಾವುದ್ರ ಬಗ್ಗೆ ತೊಗೊಬೇಕು? ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ between the potential at point O and the potential at point D. So 5 into 10 power minus 6 into potential at point O ಎಷ್ಟಿದೆ? 63.63 volts. So 63.63 minus potential at point D ಏನಿದೆ? 31.81 volts ಇದೆ. So on substituting, the amount of work done will be equal to 1.59 into 10 power minus 4 joules ಅಂತ ನನಗೆ ಬರುತ್ತೆ. ಆ್ಯಂಡ್ ದಿಸ್ ಇಸ್ ದ ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಮೂವಿಂಗ್ ಎ ಚಾರ್ಜ್ ಆಫ್ 5 microcoulomb ಫ್ರಮ್ ಪಾಯಿಂಟ್ ಡಿ ಟು ಪಾಯಿಂಟ್ ಓ ವೆನ್ ದಿಸ್ 3 charges are placed at these 3 corners of this square. And this is the required solution for this problem. So next video dalli nanu I will make sure that if 2 charges are given, what will be the potential at this point. ಈ ಥರದ್ದೇ ಸಿಮಿಲರ್ ಪ್ರಾಬ್ಲಮ್ಸ್ನ ತಗೊಂಡು ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅದರ ನೆಕ್ಸ್ಟ್ ವಿಡಿಯೋದಲ್ಲಿ
ಪ್ಯಾರಲಲ್ ಪ್ಲೇಟೆಡ್ ಕೆಪಾಸಿಟರು, ಅದ್ರ ಮೇಲೆ ಬರೋಂಥ ಡಿಫ್ರೆಂಟ್ ಟೈಪ್ ಆಫ್ ಪ್ರಾಬ್ಲಮ್ಸು, ಸೀರೀಸ್ ಆ್ಯಂಡ್ ಪ್ಯಾರಲಲ್ ಕಾಂಬಿನೇಷನ್ ಆಫ್ ಕೆಪಾಸಿಟರ್ಸ್ ಆಗಿರ್ಬೋದು, ಅಥವಾ ಎನರ್ಜಿ ಸ್ಟೋರ್ಡಿನ ಕೆಪಾಸಿಟರ್ ಆಗಿರ್ಬೋದು, ಆ ಥರದ ಪ್ರಾಬ್ಲಮ್ನ ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ದಟ್ಸ್ ಇಟ್ ಫಾರ್ ದಿಸ್ ವಿಡಿಯೋ ಗೈಸ್. ಇಫ್ ಯು ಲೈಕ್ ಮೈ ಎಫರ್ಟ್ಸ್, ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್. This is your teacher Nagabarana signing off with a smile. I will meet you guys in the next video. Till then, bye.